ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಧವೇ ನಮಃ. ಓಂ ಉಪಾಕೆ ಸೋಮಸ್ಯನು ಸುಷುತಸ್ಯ ಸ್ವಧಾವಃ ಯಾ ಇಂದ್ರ ಪ್ರತಿಭೃತಸ್ಯ ಮಧ್ವಃ ಸಮಂಧಸ ಸಮದಃ ಪೃಷ್ಠ್ಯೇನ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 432ನೇ ಭಾಗ ಇದು. ಅಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 173ನೇಯ ಮಧು ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವೆರಡನ್ನು ಕೂಡ ನಾವೀಗ ನೋಡೋಣ. ಮೊದಲು ಮಧು ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ನೋಡೋಣ. ಮಧು ಅಂದರೆ ಆನಂದ ರೂಪನಾದವನು, ಸುಖರೂಪನಾದವನು ಅಂತ ಅರ್ಥ. ಮದ ನಿಧಿ, ಆದ್ರಿಂದ ಮಧು. ಮದ ಅಂದರೆ ಸಂತೋಷ, ಅದರ ನಿಧಿ ಸಾಗರ ಆದವನು, ಅದರ ಕಡಲು. ಆನಂದ ನಿಧಿ ಅಂತ ಹೇಳಿದ್ರು, ಮಧು ನಿಧಿ ಅಂದ್ರು ಒಂದೇ. ಮತ್ತೆ ಮತ್ತ ನಿಧಿ, ಮತ್ತಾನ್ ಧುನೋತಿ, ಉನ್ಮತ್ತರಾದವರನ್ನು ಹೊಡೆದು ಓಡಿಸುವವನು ಅನ್ನೋ ಅರ್ಥವನ್ನು ಕೂಡ ಕೆಲವರು ಹೇಳ್ತಾರೆ. ಮಧು ಎಂಬಲ್ಲಿ ಮ ಅನ್ನುವುದು ಮತ್ತ, ಉನ್ಮತ್ತರನ್ನು ತಿಳಿಸ್ತದೆ, ದುಷ್ಟ ದೈತ್ಯರನ್ನ. ಧು ಎಂಬುದು ಅವರನ್ನು ಹೊಡೆದೋಡಿಸುವವನು ಅನ್ನೋ ಅರ್ಥವನ್ನ ಹೇಳ್ತದೆ. ಇನ್ನು ಕೆಲವರ ದೃಷ್ಟಿಯಲ್ಲಿ ಈ ಮ ಅಂದ್ರೆ ಅಭಿಮತವಾದದ್ದು, ತನಗೆ ಅಭಿಮತವಾದದ್ದು, ತನ್ನ ಭಕ್ತರಿಗೆ ಅಭಿಮತವಾದದ್ದು, ಅವರೆಲ್ಲರಿಗೂ ಅಭಿಮತವಾದಂತಹ ಕಾರ್ಯಗಳನ್ನ ಧತ್ತೆ ಮಾಡುವವನು. ಯಾವ ಕಾರ್ಯ ಅಂದ್ರೆ ಶತ್ರು ಜಯ ಎಂಬ ಕಾರ್ಯವನ್ನು ಮಾಡುವವನು ಅನ್ನೋ ಅರ್ಥವನ್ನೇ ಇನ್ನೊಬ್ಬರು ಮತ್ತೊಂದು ರೀತಿಯಾಗಿ ಹೇಳಿದ್ದಾರೆ. ಮತ್ತು ಮಧು ಅಂದ್ರೆ ಸಿಹಿಯಾದಂತಹ ಸೋಮರಸ ಮೊದಲಾದದ್ದು, ಅದನ್ನ ತನಗೆ ಭೋಗ್ಯವನ್ನಾಗಿ ಹೊಂದಿರುವವನು. ಧತ್ತೆ ಅಂದ್ರೆ ಹೊಂದಿರುವವನು, ಸ್ವೀಕಾರ ಮಾಡ್ತಾನೆ ಅದನ್ನ ಅಂತ ಅರ್ಥ. ಹೀಗೆ ಮಧು ಅಸ್ಯ ಸ್ಥಿತಿ ಮಧುಮಾನ್ ಅಂತೇನು ಮುಂದೆ ಮಧು ಉಳ್ಳವನು ಅಂತಾನೆ ಅರ್ಥ ಅದಕ್ಕೆ. ಆದ್ರೆ ಉಳ್ಳವನು ಅನ್ನೋದನ್ನ ಹೇಳಬೇಕಾಗಿಲ್ಲ, ಮೂಲ ಶಬ್ದವನ್ನು ಹೇಳಿಬಿಟ್ಟ ಮಾತ್ರಕ್ಕೆ ಮಧು ಉಳ್ಳವನು ಅನ್ನೋ ಅರ್ಥವೂ ಕೂಡ ಸಿಕ್ಕೇ ಸಿಗ್ತದೆ. ಹೀಗೆ ಮಧು ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಈ ಪ್ರಕೃತ ಮಂತ್ರವೂ ಕೂಡ ಸೋಮರಸವನ್ನು ಸ್ವೀಕಾರ ಮಾಡುವವನು, ಮತ್ತೆ ಸುಖ ಕೊಡುವಂಥವನು ಇತ್ಯಾದಿ ಅರ್ಥಗಳನ್ನು ಹೇಳ್ತದೆ. ಹೀಗೆ ಸುಖರೂಪನಾದವನು ಅನ್ನುವಂಥ ಅರ್ಥ ಈಗ ಪ್ರಕೃತ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರಕ್ಕೂ ಕೂಡ ಹೊಂದಾಣಿಕೆ ಕಾಣುವಂಥದ್ದೇ. ಇನ್ನು ಮುಂದೆ ಮೂಲ ಋಗ್ವೇದದಲ್ಲಿ ಈ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಅನ್ನೋದನ್ನು ನೋಡೋಣ. ಇದು 4ನೇ ಮಂತ್ರ ಮತ್ತು 4ನೇ ಮಂತ್ರದ ಕೆಲವು ಭಾಗಗಳನ್ನು ತೆಗೆದುಕೊಂಡು ಮಾಡಿರೋದು. 5ನೇ ಮಂತ್ರದಲ್ಲಿ ಯಾವ ಭಾಗವೂ ಇದರಲ್ಲಿಲ್ಲ. ಕೇವಲ ಮೂಲ ಋಗ್ವೇದದ 4ನೇ ಮಂತ್ರ, 4ನೇ ಮಂಡಲದ 20ನೇ ಸೂಕ್ತದ ವಾಮದೇವ ಗೌತಮರು ಕಂಡುಕೊಂಡಿರುವಂತಹ ಮಂತ್ರ ಏನಿದೆ ಅದರ 4ನೇ ಮಂತ್ರದ ಪೂರ್ಣ ಭಾಗ ಇಲ್ಲ. ಅದರ ಕೆಲವು ಭಾಗಗಳನ್ನ, ಆರಂಭದಲ್ಲಿರುವಂತಹ ಒಂದಿಷ್ಟು ಭಾಗಗಳನ್ನ ಪರಿತ್ಯಜಿಸಿ ಮುಂದಿನ ಮಂತ್ರವನ್ನು ಮಾತ್ರ ತೆಗೆದುಕೊಂಡು ಈ ಬೃಹತಿ ಮಂತ್ರ ಮಾಡಿದ್ದಾರೆ. ಮೂಲತಃ ಉಷನ್ನುಷುಣಃ ಸುಮನೋ ಉಪಾಕೆ ಅಂತ ಮಂತ್ರ ಪ್ರಾರಂಭ ಕಾಣ್ತದೆ. ಪೃಷ್ಠ್ಯೇನ ಅನ್ನುವವರೆಗೆ ಮುಂದುವರಿತದೆ. ಈಗ ನಾವೀಗಾಗಲೇ ನೋಡಿದಂತೆ ಉಷನ್ನುಷುಣಃ ಸುಮನಾಹ ಅನ್ನೋದು ಹಿಂದಿನ ಮಾಧವ ಎಂಬ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದ್ದಾಗಿ ಮುಗಿದು ಹೋಗಿದೆ. ಮುಂದೆ ಉಪಾಕೆ ಸೋಮಸ್ಯನು ಅನ್ನೋದರಿಂದ ಈ ಮಂತ್ರ ಪೃಷ್ಠ್ಯೇನ ಅನ್ನುವವರೆಗೆ ಮುಂದುವರಿತದೆ. ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಸ್ವಧಾವಃ ಅನ್ನವುಳ್ಳವನೇ ಅಂತ ಅರ್ಥ ಅದಕ್ಕೆ. ಅಂತ ಇಂದ್ರನೇ, ಸುಮನಾಹ ಶೋಭನ ಮನಸ್ಸುಳ್ಳಂತ ನೀನು, ಉಪಾಕೆ ಅಂದ್ರೆ ಸಮೀಪದಲ್ಲಿ, ಎಲ್ಲರೂ ಇದೇ ಅರ್ಥ ಬರೆದಿದ್ದಾರೆ. ನಹ ನಮ್ಮನ್ನು, ಉಷನ್ ಉಷನ್ ಉ ಸು
ಚೆನ್ನಾಗಿ ನಮ್ಮನ್ನು ಬಯಸುವವನಾಗಿ, ಅಂದ್ರೆ ನಮಗೆ ಕಲ್ಯಾಣವನ್ನ ನೀನು ಬಯಸುವವನಾಗಿ, ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಬಯಸುವವನಾಗಿ ಅಂತ ಅರ್ಥ ಇಟ್ಕೋಬಹುದು. ಸುಶ್ರುತಂ, ಸು ಅಂದ್ರೆ ಚೆನ್ನಾಗಿ, ಶ್ರುತ ಅಂದ್ರೆ ಹಿಂಡಿ ತಯಾರು ಮಾಡಲ್ಪಟ್ಟದ್ದು, ಮತ್ತೆ ಪ್ರತಿಭೃತ ನಿನಗಾಗಿ ಸಂಗ್ರಹಿಸಲ್ಪಟ್ಟಂಥದ್ದು. ಅಂತಹ ಮಧ್ವ ಅಂದ್ರೆ ಮಾದಕವಾದಂಥ, ಮತ್ತೇರಿಸುವಂಥ ಸೋಮರಸವನ್ನ, ಸೋಮಸ್ಯ ಅಂತ ಆ ಸೋಮರಸದ ಶಬ್ದ ಅಲ್ಲಿದ್ದೇ ಇದೆ ಮೂಲ ಮಂತ್ರದಲ್ಲೇ. ಆ ಸೋಮಸ್ಯ ಅಂದ್ರೆ ಸೋಮರಸವನ್ನು ಅಂತ ನಾವು ವ್ಯತ್ಯಸ್ತ ಮಾಡಿ ಇಟ್ಕೋಬೇಕು. ಅದನ್ನ ಕ್ಷಿಪ್ರಮೇವ ಪಾಹ ಪಿಬ, ಕುಡಿಬಾ. ಪೃಷ್ಠೇನ, ಪೃಷ್ಠ ಅಂದ್ರೆ ಈ ಪ್ರಾತಃ ಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ ಏನು 3 ಸವನಗಳಿವೆ. ಅದರಲ್ಲಿ ಮಾಧ್ಯಂದಿನ ಸವನ ಕಾಲದಲ್ಲಿ ಉದ್ಗಾತ್ರಗಳು, ಸಾಮವೇದದ ಪುರೋಹಿತರೇನಿದ್ದಾರೆ ಹಾಡುವವರು, ಅವರು ಹಾಡುವಂಥ ಸ್ತೋತ್ರಕ್ಕೆ ಪೃಷ್ಠ್ಯ ಅಂತಾರೆ, ಅಥವಾ ಸಾಮಾನ್ಯ ಸ್ತೋತ್ರವೂ ಆಗಬಹುದು. ಸಾಯಣಾಚಾರ್ಯ ದೃಷ್ಟಿಯಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಉದ್ಗಾತ್ರಗಳು ಹಾಡುವ ಪೃಷ್ಠ್ಯಕ್ಕೆ, ಸ್ತೋತ್ರಕ್ಕೆ ಪೃಷ್ಠ್ಯ ಅಂತಾರೆ. ಅದನ್ನ ಕೇಳಿ ಸಂತೋಷ ಪಡುವಂತ ಅದರ ತಾತ್ಪರ್ಯ. ಇದಿಷ್ಟು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮಧು ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಮರ್ಯ ಆಜಿಂ ಜಯೇಮ ಉಷನ್ನುಷುಣ ಸುಮನಾ ಉಪಾಕೆ ಸೋಮಸ್ಯನು ಸುಷುತಸ್ಯ ಸ್ವಧಾವ ಪಾ ಇಂದ್ರ ಪ್ರತಿಭೃತ. ಇದಿಷ್ಟು ಮಂತ್ರ ಅವರ ದೃಷ್ಟಿಯಲ್ಲಿ. ಅಲ್ಲಿ ಧು, ಮ ಅಂದ್ರೆ ಅಭಿಮತವಾದದ್ದು, ಅಪೇಕ್ಷಿತವಾದದ್ದು. ಅಪೇಕ್ಷಿತವಾದ ಯಾವುದು? ಶತ್ರು ಜಯ, ಭಗವಂತನಿಗೂ ಅವನ ಭಕ್ತರಾದಂತಹ ನಮಗೂ. ಅದನ್ನ ಧು ಅಂದ್ರೆ ಧರಿಸಿದವನು, ಅದನ್ನ ಮಾಡಿಕೊಡುವವನು ಅಂತ ಅರ್ಥ. ಮಧು ಅಂದ್ರೆ ಸಿಹಿಯಾದ ಸೋಮರಸವನ್ನ ತಾನು ಭೋಗಿಸುವವನು, ಕುಡಿಯುವವನು ಅನ್ನೋ ಅರ್ಥವನ್ನು ಹೇಳಿದವರು ಭಗವಂತಾಚಾರ್ಯರೇ. ಹೀಗೆ ಸೋಮರಸವನ್ನು ಕುಡಿಯುವವನು, ಶತ್ರುಗಳನ್ನ ಸದೆ ಬಡಿಯುವವನು, ಇದಿಷ್ಟು ಅರ್ಥಗಳನ್ನ ಅವ್ರು ಹೇಳ್ತಾರೆ. ಮೂಲ ಋಗ್ವೇದದ ಮಂತ್ರಕ್ಕೆ ಏನರ್ಥ ಭಗವಂತಾಚಾರ್ಯ ದೃಷ್ಟಿಯಲ್ಲಿ? ಸ್ವಧಾವಹ ಅಂದ್ರೆ ಸುಖವನ್ ಅಂತ ಅರ್ಥ. ಸುಖವುಳ್ಳಂತಹ ಇಂದ್ರನೇ, ಭಗವಂತನೇ, ವಿಷ್ಣುವೇ. ಸುಶ್ರುತ ಅಂದ್ರೆ ಚೆನ್ನಾಗಿ ಹಿಂಡಲ್ಪಟ್ಟದ್ದು, ನಿನಗಾಗಿ ಸಂಗ್ರಹಿಸಲ್ಪಟ್ಟದ್ದು. ಪ್ರತಿಭೃತ ಅಂದ್ರೆ ಸಂಗ್ರಹಿಸಲ್ಪಟ್ಟದ್ದು. ಈ ಅರ್ಥ ಎಲ್ಲಾ ವ್ಯಾಖ್ಯಾನಗಳಲ್ಲೂ ಸಮಾನ ಆಗ್ತದೆ. ಅಂತಹ ಸೋಮಸ್ಯ, ಸೋಮರಸವನ್ನ, ಸೋಮರಸದ ಮಧ್ವ, ಈ ಸಿಹಿಯಾದಂಥ ರಸಗಳನ್ನ, ಮಧ್ವ ಮಧುವತ್ ಸ್ವಾದೋಹ ಸೋಮಸ್ಯ ಇತಿ ದ್ವಿತೀಯಾರ್ಥೆ ಸಮಾನಾಧಿಕರಣ ಷಷ್ಟ್ಯೌ ವಾ. ಮಧ್ವ ಅಂತ ಆ ಷಷ್ಠಿ ವಿಭಕ್ತಿಯನ್ನ ಇಟ್ಕೊಂಡಿದ್ದಾರೆ ಅವರು. ಆ ಸಿಹಿಯಾದಂತಹ ರಸವನ್ನ ನೀನು ಸ್ವೀಕಾರ ಮಾಡುವ ಅಂತ. ನು ಇದಾನೀಂ, ಈಗ, ನಹ ನಮ್ಮ, ಉಪಾಕೆ ಸಮೀಪದಲ್ಲಿ, ಉಷನ್ ಬಯಸುತ್ತ, ಆ ಸೋಮರಸವನ್ನು ಬಯಸ್ತಾ ನೀನು ಪಾನ ಮಾಡುವ, ಬಯಸುವವನಂತೆ. ಸುಮನಾಹ ನಮಗೆ ಅನುಗ್ರಹ ಮಾಡ್ತಾ ಪ್ರಸನ್ನನಾದವನಾಗಿ. ಪಾಹ ಅಂದ್ರೆ ಪ್ರಥಮ ನೀನೇ ಮೊದಲಾಗಿ ಕುಡಿಬಾ. ಪೃಷ್ಠೇನ ಅನಂತರ, ತದನಂತರ ಭಾವಿನ, ಕುಡಿದಾದ ಮೇಲೆ, ಅಂಧಸ ಅನ್ನೇನ ನಾವು ಕೊಡುವಂತಹ ಹವಿಸ್ಸೆಂಬ ಅನ್ನವನ್ನ ಸ್ವೀಕಾರ ಮಾಡಿ ಹರ್ಷವನ್ನು ಕೂಡ ಪಡುವ. ಮಮದಹ ಅಂದ್ರೆ ಸಂತೋಷವನ್ನು ಕೂಡ ಪಡುವಂತದರ ತಾತ್ಪರ್ಯ. ಇದು ಭಗವಂತಾಚಾರ್ಯರು ನಮಗೆ ಕೊಡುವಂತಹ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಇಂದ್ರ ಭಗವಂತನಿಗೆ ಸಂಬೋಧನೆ. ಸುಶ್ರುತಸ್ಯ ಚೆನ್ನಾಗಿ ಹಿಂಡಲ್ಪಟ್ಟದ್ದು. ಪ್ರತಿಭೃತ ಅಂದ್ರೆ ಪಾತ್ರದಲ್ಲಿ ಸಂಗ್ರಹಿಸಲ್ಪಟ್ಟದ್ದು, ಭಗವಂತನಿಗೆ ನಿವೇದಿಸುವುದಕ್ಕಾಗಿ. ಸೋಮಸ್ಯ ಉಪಾಕೆ, ಆ ಸೋಮರಸದ ಸಮೀಪದಲ್ಲಿ ಇರುವಂತಹ ನೀನು. ಮಧ್ವ, ಮಧ್ವ ಅನ್ನೋ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ ಕೆಲವರಲ್ಲಿ, ಇನ್ನು ಕೆಲವರದು ಷಷ್ಠಿ ವಿಭಕ್ತಿ. ಮಧ್ವ ಅಂದ್ರೆ ಮಧೂನ್, ಸೋಮಸ್ಯ ರಸಾನ್, ದ್ವಿತೀಯ ವಿಭಕ್ತಿ ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಆ ಸಿಹಿಯಾದಂತಹ ರಸವನ್ನ ಪಾಹ ಅಂದ್ರೆ ಕುಡಿ ಅಂತ ಅರ್ಥ.
ಸ್ವಧಾವಹ ಸುಖಂ ವರ್ತಯತಿ, ನಮಗೆಲ್ರಿಗೂ ಕೂಡ ಸುಖ ಕೊಡುವಂಥವನು, ಅಥವಾ ಸುಖ ನೀನು ಅನುಭವಿಸುವಂಥವನು, ಎರಡೂ ಅರ್ಥ ಆಗಬಹುದು. ಅಂತಹ ಸ್ವಧಾವಹ ಭಗವಂತನೇ ಪೃಷ್ಠ್ಯ ಅಂದ್ರೆ ಸ್ತೋತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಮತ್ತು ಅಂಧಸ ಅಂದ್ರೆ ಅನ್ನದಿಂದ, ಸೋಮರಸ ರೂಪವಾದಂತಹ ಅನ್ನ, ಅದೇ ಆಹುತಿ ನಿನಗೆ. ಅದರಿಂದ ಮಮದಹ ಸಂತೋಷ ಪಡುವ. ಇದರಿಂದ ಮಧು ಅನ್ನೋ ಶಬ್ದಕ್ಕೆ ಏನು ನಮಗೆ ತಿಳಿಸಿದಾಗಾಯ್ತು? ಮಧು ಅನ್ನೋ ಶಬ್ದ ಸ್ವಧಾವಾನ್ ಅಂತ ಮೂಲದಲ್ಲಿ ಮಂತ್ರದಲ್ಲಿ ಸ್ವಧಾವಾನ್ ಅಂತಿದೆಯಲ್ಲ, ಸ್ವಧಾವಹ ಅಂತ. ಸ್ವಧಾ ಅಂದ್ರು ಸುಖ ಅಂದ್ರೂ ಒಂದೇ ಅರ್ಥ, ಮಧು ಅಂದ್ರು ಸುಖ ಅಂದ್ರೂ ಒಂದೇ. ಹೀಗೆ ಮಧು, ಸ್ವಧಾ, ಸುಖ ಮೂರು ಒಂದನ್ನೇ ಹೇಳ್ತವೆ. ಹೀಗೆ ಮಧು ಸುಖಂ ಅಸ್ಯ ಅಸ್ತಿ ಮಧು, ಇದು ವಿಶಿಷ್ಟವಾದ್ದು. ಮಧು ಈಗ ಬಲಂ ಅಸ್ಯ ಅಸ್ತಿ ಬಲವಾನ್ ಅಂತ ನಾವು ಹೇಳ್ತೇವೆ. ಆ ಬಲವಾನ್, ಶಕ್ತಿಮಾನ್, ಆ ಪ್ರತ್ಯಯ ಕೆಲವು ಗುಣವಾಚಕವಾದ ಶಬ್ದಗಳ ಮೇಲೆ ಆ ಪ್ರತ್ಯಯ ಬಂದ್ರೆ ಆ ಪ್ರತ್ಯಯ ತಾನಾಗಿ ಲುಪ್ತ ಆಗಿಬಿಡ್ತದೆ. ಪ್ರತ್ಯಯವನ್ನು ಮತ್ತೆ ನಾವು ಅಲ್ಲಿ ಆ ಶಬ್ದದ ಜೊತೆಗೆ ಹೇಳಬೇಕಾಗಿಲ್ಲ. ಗುಣವಚನೇಭ್ಯೋ ಮತುಪಃ ಲುಕ್ ಇಷ್ಟ ಅಂತ ಇದೆ. ಅದರಿಂದ ಗುಣವಾಚಕವಾದ ಶಬ್ದದ ಬಳಿಕ ಮತು ಪ್ರತ್ಯಯ ಬಂದ್ರೆ ಅದು ಲೋಪ ಕಾಣ್ತದೆ, ಅದರ ಅರ್ಥ ಮಾತ್ರ ಇದ್ದೇ ಇರ್ತದೆ. ಅದರಿಂದ ಮಧು ಅಂದ್ರೆ ಸುಖ ಮಾತ್ರ ಅಲ್ಲ, ಸುಖ ಉಳ್ಳವನು ಅಂತ ಅರ್ಥ. ಹೀಗೆ ಮಧು ಅನ್ನೋ ಶಬ್ದ ಸುಖ ಉಳ್ಳವನು ಅನ್ನೋದನ್ನು ಹೇಳ್ತದೆ. ಸುಧಾವಾನ್ ಅನ್ನೋ ಶಬ್ದವು ಕೂಡ ಅದನ್ನೇ ಹೇಳ್ತದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ನಮಗೆ ತಿಳಿಸುವಂತಹ ಅರ್ಥ. ಇನ್ನು ಮುಂದೆ ಈ ಶಬ್ದಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನ ಈಗ ಹೇಳ್ತೇನೆ. ಇಲ್ಲಿರುವಂತಹ ಅರ್ಥವನ್ನೇ ಹೆಚ್ಚು ಕಡಿಮೆ ನಾನು ಕೂಡ ಹೇಳಿದ್ದೇನೆ. ಹೇ ಸ್ವಧಾವಹ, ಸ್ವಧಾವ ಅಂದ್ರೆ ಸುಖ ಉಳ್ಳವನಂತ ಮಾತ್ರ ಅಲ್ಲ, ಸುಖ ವರ್ಧಕ ಅನ್ನೋ ಅರ್ಥವನ್ನ ನಾನು ಹೇಳಿದ್ದೇನೆ. ಇದು ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳಿರುವಂತಹ ಅರ್ಥ. ಸುಖವರ್ಧಕನಾದಂಥ ಇಂದ್ರನೇ, ಭಗವಂತನೇ, ಈಗ ಇದಾನಿಂ ಸುಷುತಸ್ಯ, ಸು ಅಂದ್ರೆ ಚೆನ್ನಾಗಿ ಸುಚಾರು ರೂಪೇಣ, ಶ್ರುತ ಅಂದ್ರೆ ಅಭಿಷ್ಟುತವಾದ್ದು, ಹಿಂಡಲ್ಪಟ್ಟದ್ದು, ಸೋಮ ಬಳ್ಳಿಯನ್ನು ಜಜ್ಜಿ ಹಿಂಡಲ್ಪಟ್ಟದ್ದು. ಪ್ರತಿಭೃತಸ್ಯ ತದರ್ಥೆ ಪಾತ್ರೆ ಸಂಗ್ರಹಿತಸ್ಯ, ಒಂದು ಸೋಮದ ಬಳ್ಳಿಯನ್ನು ಹಿಂಡಿ ಅದನ್ನೊಂದು ಪಾತ್ರದಲ್ಲಿ, ಮಣ್ಣಿನ ಪಾತ್ರದಲ್ಲಿ ಹಾಕಿಟ್ಟಿರ್ತಾರೆ. ಅಂಥ ಸಂಗ್ರಹಿಸಲ್ಪಟ್ಟಂತಹ ಮಧ್ವಃ ಸ್ವಾದೋಹ, ಮಧ್ವಃ ಅನ್ನೋದು ಷಟ್ಟಿ ವಿಭಕ್ತಿ. ಸಿಹಿಯಾದಂತಹ ಷಟ್ಟಿ ವಿಭಕ್ತಿ ಏಕವಚನ ಅದು. ಸೋಮಸ್ಯ ಅಂದ್ರೆ ಸೋಮರಸಸ್ಯ, ಅದಿದ್ದೇ ಇದೆ, ಶ್ಲೋಕದಲ್ಲೇ ಇದೆ. ಹೀಗೆ ಮಧ್ವಃ ಅನ್ನೋದು ಆ ಸೋಮಸ್ಯ ಅಂತ ಅನ್ನೋದಕ್ಕೆ ವಿಶೇಷಣವಾಗಿ ನಾವು ತಿಳ್ಕೊಳ್ಬಹುದು. ಮಧ್ವಃ ಮಧುವತ್ ಸ್ವಾದೋಹ ಸೋಮಸ್ಯ. ದ್ವಿತೀಯಾರ್ಥೆ ಸಮಾನಾಧಿಕರಣ ಷಷ್ಟ್ಯವು. ಸೋಮಸ್ಯ ಅನ್ನೋದು ಷಷ್ಠಿ, ಮಧ್ವಃ ಅನ್ನೋದು ಷಷ್ಠಿ, ಎರಡೂ ಷಷ್ಠಿ ವಿಭಕ್ತಿಯಲ್ಲಿದೆ. ಮಧು ಅನ್ನೋದು ವಿಶೇಷಣ, ಸೋಮಸ್ಯ ಅನ್ನೋದು ವಿಶೇಷ್ಯ. ಆದರೆ ಅವೆರಡು ಕೂಡ ಅರ್ಥ ದ್ವಿತೀಯ ವಿಭಕ್ತಿ. ಸೋಮರಸವನ್ನ ಕುಡಿಬಾ ಅಂತ ಅರ್ಥ. ಉಪಾಕೆ, ನಮ್ಮ ಸಮೀಪದಲ್ಲಿ, ದೂರದಲ್ಲಿ ಎಲ್ಲೋ ನಿಂತು ನೀನು ಕುಡಿಯುವುದಲ್ಲ, ನಮ್ಮ ಸಮೀಪದಲ್ಲೇ ನಿಂತ್ಕೊಂಡು ನಮಗೆ ಕಾಣುವಂತೆ ಕುಡಿದು ನಮ್ಮನ್ನು ಸಂತೋಷಪಡಿಸ್ಬೇಕು. ಪಾಹ ಅಪಾಹ, ಕುಡಿದಿ ಅಥವಾ ಕುಡಿಬಾ. ಅಪಿಚ ಅದಲ್ಲದೆ ಪೃಷ್ಠೇನ, ಕುಡಿದಾದ ಬಳಿಕ, ಮಾಧ್ಯಂದಿನ ಪೃಷ್ಠ್ಯ ಅಂದ್ರೆ ನಾನೀಗಾಗಲೇ ಸಾಯಣಾಚಾರ್ಯ ಹೇಳಿದ ಅರ್ಥ ತಗೊಂಡಿದ್ದೇನೆ, ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥನೂ ತಗೊಳ್ಬಹುದು. ಮಾಧ್ಯಂದಿನ ಸವನದಲ್ಲಿ ಉದ್ಗಾತ್ರಗಳು, ಅರ್ಥಾತ್ ಸಾಮವೇದದ ಪುರೋಹಿತರು ಹಾಡುವ ಸ್ತೋತ್ರ. ಆ ಸ್ತೋತ್ರದಿಂದ ಅಥವಾ ಯಾವ್ದಾರು ಒಂದು ಸ್ತೋತ್ರದಿಂದ ಸಂಮಮದಃ, ನೀನು ಸಂತೋಷವನ್ನು ಅನುಭವಿಸಿದಿ ಅಂತ ಅರ್ಥ. ಋಗ್ಭಾಷ್ಯದಲ್ಲಿ 36ನೇ ಸೂಕ್ತದಲ್ಲಿ 12ನೇ ಮಂತ್ರದಲ್ಲಿ ಸ್ವಧಾವಹ ಸುಖವರ್ಧಕ ಅಂತ ಅರ್ಥ ಇದೆ, ಅದನ್ನ ನಾನು ಇಟ್ಕೊಂಡಿದ್ದೇನೆ. ಮತ್ತೆ ಈ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಒಂದು ಸಂಬಂಧ? ಸುಖವರ್ಧಕ ಅಂದ್ರೆ ನಿತ್ಯ ಪ್ರವೃದ್ಧ ಸುಖ. ಯಾವತ್ತೂ ಆ ಭಗವಂತನ ಸುಖ ಅಂತ ಅನ್ನೋದು ಪ್ರವೃದ್ಧವಾಗಿಯೇ ಇದೆ. ಅದೇನೋ ಮತ್ತೇನೋ ಭೋಗವನ್ನ ಮಾಡಿ ಅದು ಹೆಚ್ಚಾಗಬೇಕಾಗಿಲ್ಲ. ಹೀಗೆ ನಿತ್ಯವಾಗಿಯೂ ಪ್ರವೃದ್ಧವಾದಂತಹ ಸುಖವುಳ್ಳವನೇ.
ಇನ್ನೊಬ್ಬರಿಗೆ ಸುಖವನ್ನು ಹೆಚ್ಚು ಮಾಡುವವನು ಕೂಡ. ಆದ್ದರಿಂದ ಭಗವಂತ ಸ್ವಧಾವಹ. ಸ್ವಧಾ ಅಂದ್ರೆ ಸುಖ. ಮಧ್ವಃ ಇತಿ ಷಷ್ಠಿ ಏಕವಚನಂ ಸೋಮಸ್ಯ ವಿಶೇಷಣಂ. ಸೋಮರಸಕ್ಕೆ ಅದು ವಿಶೇಷಣ. ಮಧು ಶಬ್ದ ಸುಖಪೂರ್ಣ ಅನ್ನೋ ಅರ್ಥವನ್ನ ಹೇಳ್ತದೆ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತು ಛಾಂದೋಗ್ಯ ಭಾಷ್ಯದಲ್ಲಿ ಬಂದಿದ್ದೇ ಇದೆ. ಅಸೌವ ಆದಿತ್ಯೋ ದೇವ ಮಧು ಅಂತ ಅದು ಬಂದಿದೆ. ಅದನ್ನು ಕೂಡ ನನ್ನ ಈ ಲೇಖನದ ಜೊತೆಗೆ ನಾನು ಒದಗಿಸಿದ್ದೇನೆ ಕೊನೆಗೆ. ಅದರಿಂದ ಅದನ್ನು ಕೇಳುವವರು ಆ ಭಾಗವನ್ನು ಕೂಡ ಕೇಳಬಹುದು. ಮದದಿಹಿ ಮಧ್ಯುತಿ ಪ್ರೋಕ್ತಃ ಮದ ಸುಖಮಿಹೋಚ್ಯತೆ. ಮಧು ಶಬ್ದದಿಂದ ಮಧು ಶಬ್ದಾರ್ಥವನ್ನೇ ಬೃಹತಿ ಮಂತ್ರದ ಸ್ವಧಾವಹ ಎಂಬ ಶಬ್ದ ಮತ್ತು ಸಮ್ಮಮದಃ ಎಂಬ ಶಬ್ದ ಇವೆರಡೂ ಕೂಡ ಹೇಳ್ತವೆ. ಮಧು ಎಂಬ ಶಬ್ದ ಸುಖ ಉಳ್ಳವನು ಅನ್ನೋ ಅರ್ಥವನ್ನು ಹೇಳ್ತದಲ್ಲ, ಅದೇ ಅರ್ಥವನ್ನೇ ಬೃಹತಿ ಮಂತ್ರದಲ್ಲಿ ಎರಡು ಶಬ್ದಗಳು ಹೇಳ್ತವೆ. ಒಂದು ಸ್ವಧಾವಹ ಸುಖವರ್ಧಕ, ಇನ್ನೊಂದು ಸಮ್ಮಮದಃ ನೀನು ಸುಖಪಟ್ಟಿ ಅಂತ. ಹೀಗೆ ಮಧು ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಸಂಬಂಧ, ಎರಡು ರೀತಿಯಾಗಿ ಸಂಬಂಧ ಇದೆ ಅಂತ ತಿಳ್ಕೊಳ್ಬೇಕು. ಈ ಅಸೌವ ಆದಿತ್ಯೋ ದೇವ ಮಧು ತಸ್ಯ ದೇವರೇವ ಚಿರಶ್ಚೀರ ವಂಶಃ ಅಂತರಿಕ್ಷಂ ಅಪೂಪಃ ಮರೀಚಯ ಪುತ್ರಾಹ ಅಂತ ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯ. ನಾವು ಈ ಹಿಂದಿನ ಮಂತ್ರದಲ್ಲಿ ಈ ಮಧುವಿದ್ಯೆ ಕುರಿತಾಗಿ ಶ್ರವಣ ಮಾಡಿದ್ದೇವೆ. ಅಲ್ಲಿ ಮಧುವಿದ್ಯೆ ಅಂದ್ರೆ ಏನು ಅದನ್ನ ಇಲ್ಲೂ ಕೂಡ ನಾವು ನೋಡ್ಬೇಕು. ಇವನು ಭಗವಂತ ಜ್ಞಾನಿಗಳಿಗೆ ಗೋಚರ ಆಗುವಂಥವನು, ಸೂರ್ಯನಲ್ಲಿ ಇರುವಂಥವನು, ಸುಖಪೂರ್ಣ ಆದ್ರಿಂದ ಅವನಿಗೆ ಮಧು ಅಂತ ಹೆಸರು. ಜೇನುತುಪ್ಪ ನಮಗೆ ಹೇಗೆ ಆಹ್ಲಾದ ಕೊಡ್ತದೋ ಹಾಗೆ ದೇವತೆಗಳಿಗೆ ಆಹ್ಲಾದ ಕೊಡುವಂಥವನು. ಆ ಲಕ್ಷ್ಮೀದೇವಿ ಆ ಜೇನುಗೂಡಿಗೆ ಅಡ್ಡ ಆಗಿರುವಂಥ ಒಂದು ತೊಲೆಯಂತೆ. ಆ ತೊಲೆಗೆ ಜೇನುಗೂಡು ಕಟ್ಕೊಂಡಿರ್ತದೆ, ನಮಗಿದು ಗೊತ್ತಿದೆ. ಈ ಅಂತರಿಕ್ಷ ಶಬ್ದವಾಚನಾದಂಥ ವಾಯು ಜೇನುಗೂಡಿನಂತೆ. ಹೀಗೆ ಆ ಅಡ್ಡ ತೊಲೆ ಭೀಮ್ ಲಕ್ಷ್ಮೀದೇವಿ, ಅದಕ್ಕೆ ಕಟ್ಕೊಂಡಿರುವಂಥ ಗೂಡು ವಾಯುದೇವ, ಅದರೊಳಗಿರುವಂಥ ಜೇನು ತುಪ್ಪವೇ ಈ ಭಗವಂತ ಅಂತ ಹೀಗರ್ಥ. ವಸುರುದ್ರಾದಿ ದೇವತೆಗಳೇನಿದ್ದಾರೆ ಅವರು ಜೇನು ನೊಣದಂತೆ. ಮುಂದೆ ಮರೀಚಾದಿ ಋಷಿಗಳು ಜೇನು ಹುಳುಗಳ ಮರಿಗಳಂತೆ. ಉಪಾಸನೆ ಇದೆ. ಯಾ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾಮಕಃ ಅಂತ ಭಾಷ್ಯ ಅದನ್ನ ವರ್ಣನೆ ಮಾಡಿದೆ. ಮದದಿಹಿ ಮಧ್ಯುತಿ ಪ್ರೋಕ್ತಃ ಮದ ಸುಖಮಿಹೋಚ್ಯತೆ ಅಂತ. ಆದಿತ್ಯನಲ್ಲಿರುವಂಥ ಭಗವಂತ ಏನಿದ್ದಾನೆ ಅವನೇ ಮಧು ಎಂಬ ಹೆಸರುಳ್ಳವನು. ಮಧು ಅಂದ್ರೆ ಮದ ಉಳ್ಳವನು ಅಂತ ಅರ್ಥ. ಯಾಕೆಂದ್ರೆ ಮದ ಎಂಬ ಶಬ್ದಕ್ಕೆ ಸುಖ ಅಂತ ಅರ್ಥ ಅಂತ ನಮಗೆ ಗೊತ್ತಿದೆ. ಮದ ಎಂಬ ಶಬ್ದದಲ್ಲಿ ಕೊನೆಯಲ್ಲಿರುವಂತಹ ಆಕಾರ ಏನಿದೆ ಅದು ಅಧಿಕ ಸುಖ ಅನ್ನೋದನ್ನು ತಿಳಿಸ್ತದಂತೆ. ಮ ಅಂದ್ರೆ ಜ್ಞಾನ, ತ ಅಂದ್ರೆ ತತಿ ಜ್ಞಾನದ ವಿಸ್ತಾರ ಸಮೂಹ. ಜ್ಞಾನ ತತಿ ಅಂದ್ರೆ ಜ್ಞಾನದ ವಿಷಯತ್ವ ಅಂತ ಅರ್ಥ. ಜ್ಞಾನ ಅಂದ್ರೆ ಯಾವ ಜ್ಞಾನ? ಸಾಕ್ಷಿಯಿಂದ ಬರುವಂತಹ ಯಥಾರ್ಥ ಜ್ಞಾನವೇ ನಾವು ತಗೊಳ್ಬೇಕು. ಆದ್ರಿಂದ ಎಲ್ಲ ನಮ್ಮ ಅಭೀಷ್ಟಗಳೇನಿವೆ, ನಾವು ಜಗತ್ತಿನಲ್ಲಿ ನೋಡುವಂತಹ ಅಭೀಷ್ಟ ವಸ್ತುಗಳು, ಅಪೇಕ್ಷಿತ ವಸ್ತುಗಳು, ಅವಕ್ಕಿಂತ ಹೆಚ್ಚಾಗಿ ಸಾಕ್ಷಾನುಭವಕ್ಕೆ ಗೋಚರವಾದಂತಹ ಗೋಚರವಾದದ್ದು ಮದ. ಸಾಕ್ಷಾನುಭವಕ್ಕೆ ಗೋಚರವಾದದ್ದು ಯಾವುದು? ಸುಖ. ನಮಗೆ ಧನ ಕನಕ ಎಲ್ಲಾ ಥರದ ಭೋಗ ವಸ್ತುಗಳು ಇರುವುದು ಯಾತಕ್ಕಾಗಿ? ಸುಖ ಕೊಡುವುದಕ್ಕಾಗಿ. ಸುಖ ಮುಖ್ಯ. ಆದ್ರಿಂದ ಸಾಕ್ಷಾನುಭವಕ್ಕೆ ಗೋಚರವಾದದ್ದು ಯಾವುದು? ಸುಖ ಅಂತಾನೆ ಅರ್ಥ. ಇದೆಲ್ಲ ಆ ಛಾಂದೋಗ್ಯ ಭಾಷ್ಯದಲ್ಲಿದೆ. ವಿಷಯ ಪದಾರ್ಥಗಳೇನಿವೆ, ಧನ ಕನಕ ಮೊದಲಾದದ್ದು ಸುಖ ಸಾಧನ, ಅವೇ ಸುಖ ಅಲ್ಲ. ಆದ್ರಿಂದ ಮದಧಿ ಅಂದ್ರೆ ಸುಖ ಪೂರ್ಣನಾದವನೇ ಮಧು ಅಂತ ಈಗ ಅರ್ಥ ಆಗ್ತದೆ. ಮದ ಅಂದ್ರೆ ಸುಖ, ಮದಧಿ ಅಂದ್ರೆ ಸುಖ ಪೂರ್ಣ ಅಂತ ಅರ್ಥ. ಮದನಿಧಿ ಅಂತ ನಾವು ಈಗಾಗಲೇ ನೋಡಿದ್ದೀವಿ, ಬನ್ನಂಜ ಗೋವಿಂದಾಚಾರ್ಯ ಹೇಳಿದ್ದನ್ನ. ಮದಧಿ ಅಂದ್ರೆ ಮದಧಿ ಎಂಬಲ್ಲಿ ನಡುವಿರುವಂತಹ ದಕ್ಕೆ ಲೋಪ ಆಗ್ತದೆ, ಮಧಿ ಅಂತ ಉಳಿತದೆ. ಮತ್ತೆ ಮಧಿ ಎಂಬಲ್ಲಿನ ಇಕಾರ ಉಕಾರವಾಗಿ ಪರಿಣಮಿಸ್ತದೆ. ಇದೆಲ್ಲ ಆ ಭಾಷ್ಯದಲ್ಲೇ ವರ್ಣಿತ ಆಗಿದೆ. ತೃತೀಯ ಅತಿಶಯಾರ್ಥಕ ಹೀಗೆಲ್ಲ ಇಕಾರ ಉಕಾರವಾಗಿ ಪರಿಣಮಿಸಿ ಮಧು ಅಂದ್ರೆ ಅತಿಶಯ ಸುಖ
ಅತಿಶಯವಾದ ಸುಖನಿಧಿ ಅಂತ ಅರ್ಥ ಆಗ್ತದೆ. ಸುಖಪೂರ್ಣ ಅಂತ ಅರ್ಥ ಆಗ್ತದೆ. ದೇವತೆಗಳಿಗೆ ಈ ಭಗವಂತ ಆಶ್ರಯ. ಆದ್ರಿಂದ ಇವನನ್ನು ದೇವ ಮಧು ಅಂತ ಹೇಳ್ಬೇಕು, ಬರೇ ಮಧು ಅಲ್ಲ ಅದು. ಈ ಜೇನುತುಪ್ಪ ಯಾವ ರೀತಿಯಾಗಿ ನಮ್ಗೆ ಆಹ್ಲಾದಕನೋ ಹಾಗೆ ಜೇನುತುಪ್ಪದ ಸಾದೃಶ್ಯ ಈ ಭಗವಂತನಲ್ಲೂ ಕೂಡ ಇದ್ದೇ ಇದೆ ಅಂತ ಅದನ್ನು ಕೂಡ ನಾವು ಇಲ್ಲಿ ಅನುಸಂಧಾನಕ್ಕೆ ತಂದುಕೋಬೇಕು. ಹೀಗೆ ಇದು ಮಧುವಿದ್ಯಾ ಅಂತ ಹೇಳ್ತಾರೆ. ಈ ಮಧುವಿದ್ಯೆಗೆ ಪ್ರತಿಪಾದ್ಯನಾದವನೇ ಮಾಧವ, ಅದನ್ನ ಹಿಂದೆ ನೋಡಿದ್ದೇವೆ. ಆ ಮಧುವಿದ್ಯೆಗೆ ಪ್ರತಿಪಾದ್ಯನಾದವನು ಯಾರು? ಅವನು ಸುಖರೂಪನಾದ ಭಗವಂತ, ಸುಖನಿಧಿಯಾದ ಭಗವಂತ ಅಂತ ಅರ್ಥ. ಅದನ್ನೆಲ್ಲ ಈ ಛಾಂದೋಗ್ಯ ಮತ್ತು ಛಾಂದೋಗ್ಯ ಭಾಷ್ಯಕ್ಕೆ ಅನುಸಾರವಾಗಿ ನಾವು ನೋಡ್ಬೇಕು. ಮುಂದೆ ಭಾವಾರ್ಥ ನೋಡೋಣ. ಸುಖಪೂರ್ಣನೂ ಭಕ್ತರಿಗೆ ಸುಖದಾಯಕನೂ ಆದಂಥ ಪರಮೈಶ್ವರ್ಯಶಾಲಿ ಆದಂಥ ನಿನಗಾಗಿ ಉತ್ತಮ ರೀತಿಯಿಂದ ಶುದ್ಧವಾದ ಮಡಿಯಲ್ಲಿ ಭಕ್ತಿಯಿಂದ ಹಿಂಡಿ ಸೋಮರಸವನ್ನ ನಾವು ಸಿದ್ಧಪಡಿಸಿ ಇಟ್ಟಿದ್ದೇವೆ. ನೀನು ಅದನ್ನ ನಮ್ಮ ಬಳಿ ಬಂದು ಪಾನ ಮಾಡಬೇಕು. ಇಲ್ಲಿ ಸೋಮರಸ ಅಂದ್ರೆ ಕೇವಲ ಸೋಮರಸ ಅಷ್ಟೇ ಅಲ್ಲ, ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೇವೆ. ಭಕ್ತಿಯಿಂದ ಅಲಂಕೃತವಾದ ನಮ್ಮ ಮನಸ್ಸೇ ಸೋಮ. ಅದನ್ನ ಚೆನ್ನಾಗಿ ಮರ್ದನ ಮಾಡಿ ಆ ಭಕ್ತಿಯುಕ್ತವಾದ ಮನಸ್ಸನ್ನ ನಿನಗಾಗಿ ಇಟ್ಟಿದ್ದೇವೆ, ಮೀಸಲಾಗಿ ಇಟ್ಟಿದ್ದೇವೆ. ನೀನು ಅದನ್ನು ಮೊದಲು ಬಂದು ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದು ಋಗ್ಭಾಷ್ಯದಲ್ಲಿ ಹಿಂದೆ ಬಂದಿದೆ. ಬಂದು ಪಾನ ಮಾಡು. ಅಲ್ಲದೆ ಉದ್ಗಾತ್ರಗಳು ನಿನಗಾಗಿ ಹಾಡುವಂತಹ ಸ್ತೋತ್ರವನ್ನ ಕೇಳಿ ಹರ್ಷಿಸು ಬಾ ಅಂತ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಸೋಮರಸವನ್ನು ಕುಡಿದು ಸಂತೋಷ ಪಡು, ಭಕ್ತಿಯುಕ್ತವಾದ ನಮ್ಮ ಮನಸ್ಸನ್ನು ನಿನಗೆ ಅರ್ಪಿಸ್ತೇವೆ, ಅದನ್ನು ಕೇಳಿ ಸಂತೋಷ ಪಡು, ಅದನ್ನ ಸ್ವೀಕಾರ ಮಾಡಿ ಸಂತೋಷ ಪಡು. ಮುಂದೆ ಉದ್ಗಾತ್ರಗಳು ಹಾಡುವಂಥ ಆ ಸ್ತೋತ್ರವನ್ನು ಕೇಳಿ ಸಂತೋಷ ಪಡು. ನಾವು ನಿನಗೆ ಕೊಡುವಂತಹ ಅಂಧಸ್ ಅಂದ್ರೆ ಹವಿಸ್ಸು, ಆ ಹವಿಸ್ಸನ್ನು ಕೂಡ ಸ್ವೀಕಾರ ಮಾಡಿ ಸಂತೋಷ ಪಡು. ಮುಂದೆ ಮಧು ಶಬ್ದಕ್ಕೆ ಸಗ್ಡಿ ರಾಘವೇಂದ್ರಾಚಾರ್ಯರು ಮೊದಲಾದವರು ಏನೇನು ಅರ್ಥಗಳನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನು ನೋಡೋಣ. ಮುಖ್ಯವಾಗಿ ಅಲ್ಲಿರುವಂಥದ್ದು ಈ ಛಾಂದೋಗ್ಯ ಉಪನಿಷತ್ತಿನ ಸುಖಪೂರ್ಣ ಅನ್ನೋ ಅರ್ಥವೇ. ಅದನ್ನ ಈಗಾಗಲೇ ನಾನು ಹೇಳಿದ್ದೇನೆ. ಅದರ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ಕೊಟ್ಟಿದ್ದಾರಷ್ಟೆ. ಮದಃ ಧೀಯತೆ ಅಸ್ಮಿನ್ನಿತಿ ಮದಧೀಹಿ. ಮದ ಅಂದ್ರೆ ಸುಖ. ಆ ಸುಖ ಯಾರಲ್ಲಿ ಇದೆಯೋ ಅವನೇ ಮದಧಿ. ಅಲ್ಲಿ ದಕಾರ ಲೋಪ ಕಂಡಿದೆ, ಮಧಿ ಅಂತಾಗಿದೆ. ಮಧಿ ಇದ್ದದ್ದು ಮಧು ಆಗಿದೆ. ಇಂಥ ಸುಖರೂಪನಾದ ಭಗವಂತನೇ ಆ ಮಧುವಿದ್ಯೆಗೆ ಪ್ರತಿಪಾದ್ಯನಾದವನು. ಮಧುವತ್ ಮಧು ಪ್ರಸಿದ್ಧ ಮಧುವಚ್ಚ ಸಹ. ನಾವೇನು ಜೇನುತುಪ್ಪವನ್ನು ನೋಡ್ತೀವಿ ಜಗತ್ತಿನಲ್ಲಿ ಅದರಂತೆನೂ ಭಗವಂತ ಇದ್ದಾನೆ. ಮತ್ತೆ ಈ ಭಗವಂತನನ್ನು ಮಧು ಅಂತ ಹೇಳಿಕ್ ಮತ್ತೊಂದು ಕಾರಣ ಇದೆ. ಮಧುಕುಲದಲ್ಲಿ ಈ ಯಾದವರ ಒಬ್ಬ ಮೂಲ ಪುರುಷ ಮಧು ಎಂಬವನು. ಅದರಲ್ಲಿ ಹುಟ್ಟಿದವನಾದ್ರಿಂದ ಇವನನ್ನು ಮಾಧವ ಅಂತ ಆ ಕಾರಣದಿಂದಲೂ ಕರೀತಾರೆ. ಮಧು ಅಂತನೂ ಕರೀತಾರೆ. ಆ ಕುಲದಲ್ಲಿ ಹುಟ್ಟಿದವರು ಮಧು ಎಂಬುದಾಗಿಯೂ ಕೂಡ ವಾಚ್ಯರಾಗಿದ್ದಾರೆ. ಮಧುಕುಲೋತ್ಪನ್ನ ಮಧು. ಮತ್ತೆ ಮಧು ಅಂದ್ರೆ ಚೈತ್ರ ಮಾಸ. ಆ ಚೈತ್ರ ಮಾಸಕ್ಕೆ ನಿಯಾಮಕನಾದ್ರಿಂದಲೂ ಕೂಡ ಮಧು ಅಂತ ಹೇಳಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದೀಗ ಚೈತ್ರ ಮಾಸ. ಆ ಸಂದರ್ಭದಲ್ಲಿ ಮಧು ಶಬ್ದ ವಾಚ್ಯನಾದ ಭಗವಂತನನ್ನ ನಾವು ಧ್ಯಾನಿಸ್ಬೇಕು. ಮನ್ಯತೆ ಸರ್ವಂ ಜಾನಾತೀತಿ ಮಧು. ಸರ್ವೋತ್ತಮನಾದ್ರಿಂದ ಮಧು. ತಾನು ಎಲ್ಲವನ್ನು ತಿಳಿದಿದ್ದರಿಂದ ಮಧು. ಜ್ಞಾನಿಗಳಿಂದ ಸರ್ವೋತ್ತಮ ಎಂಬುದಾಗಿ ತಿಳಿಯಲ್ಪಟ್ಟಿದ್ದರಿಂದ ಮಧು ಅಂತ ಹೀಗರ್ಥ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಃ ಮಧುನಕ್ತ ಮುತೋಷಸೋ ಮಧುಮತ್ಪಾರ್ಥಿವಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾನ್ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಅದಕ್ಕೇನರ್ಥ?
ಭಗವಂತನನ್ನು ಮಧು ಎಂಬ ಶಬ್ದದಿಂದ ಆ ಉಪನಿಷತ್ತು ವರ್ಣನೆ ಮಾಡಿದೆ. ಆ ಭಗವಂತನನ್ನ ನಾನು ತಿಳಿಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಗಾಳಿ, ನದಿ, ಔಷಧಿಗಳು ಮತ್ತೆ ಈ ಭೂಮಿಯಲ್ಲಿರುವಂತಹ ಧೂಳು, ಒಟ್ಟಾರೆ ಭೂಮಿ ಅಂತ ಅರ್ಥ, ಭೂಮಿಯ ಕಣಕಣಗಳು ಅಂತ ಅರ್ಥ, ಆಕಾಶ, ವನಸ್ಪತಿಗಳು, ಸೂರ್ಯ, ಇವರೆಲ್ಲರೂ ಕೂಡ ನನಗೆ ಏನ್ ಮಾಡಬೇಕು? ಆ ಮಧುಶಬ್ದವಾಚ್ಯನಾದ ಭಗವಂತನ ಪ್ರಜ್ಞೆಯನ್ನು ಕೊಡಬೇಕು. ಇವರೆಲ್ಲರೂ ಕೂಡ ಕೇವಲ ಜಡವಸ್ತುಗಳಲ್ಲ, ಎಲ್ಲ ಕಡೆ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ. ಅವರೆಲ್ಲರ ಅನುಗ್ರಹದಿಂದ ನಿತ್ಯ ನಾನು ಸೇವಿಸುವ ಗಾಳಿ, ಕುಡಿಯುವ ನೀರು, ಸೇವಿಸುವ ಔಷಧಗಳು, ಧಾನ್ಯಗಳು, ನಾನು ಓಡಾಡುವ ನೆಲ, ಇದೆಲ್ಲದರ ಸಂಪರ್ಕ ನನಗಾಗ್ತದೆ. ಅದರಲ್ಲಿರುವಂತಹ ದೇವತೆಗಳೆಲ್ಲರೂ ಕೂಡ ನನಗೆ, ಮತ್ತೆ ಆಕಾಶದಲ್ಲಿರುವ ದೇವತೆ, ಇವರೆಲ್ಲ ವನಸ್ಪತಿಗಳಲ್ಲಿರುವಂತಹ ದೇವತೆಗಳು, ಇವರೆಲ್ಲ ನನಗೆ ಆ ಭಗವಂತನ ಪ್ರಜ್ಞೆಯನ್ನು ಕೊಡಲಿ. ನಮ್ಮ ಮಾತುಗಳು ಮಾಧ್ವೀರ್ ಗಾವೋ ಭವಂತುನಃ, ನಮ್ಮ ಮಾತುಗಳು ಮಧುನಾಮಕನಾದ ಭಗವಂತನನ್ನೇ ಪ್ರತಿಪಾದನೆ ಮಾಡಲಿ. ಯಾವತ್ತು ಭಗವಂತನ ಸುಖರೂಪತ್ವ ಅನ್ನೋದು ಯಾವತ್ತು ಪ್ರತಿಪಾದನೆ ಮಾಡಲಿ. ಏನಮೇವಂ ಆನಂದಂ ವೇದ ಆನಂದ ಏವ ಭವತಿ ಅಂತ ಒಂದು ಉಪನಿಷತ್ನಲ್ಲೇ ಹೇಳ್ತಾರೆ. ಅದನ್ನು ಛಾಂದೋಗ್ಯದಲ್ಲೂ ಇದೆ, ಭಾಗವತ ತಾತ್ಪರ್ಯದಲ್ಲೂ ಒಂದು ರೀತಿ ಬೇರೆ ವೇದವಾಕ್ಯ ಇದೆ. ಆಪಾದನ ಖಾತ್ ಸರ್ವಯೇವ ಆನಂದ, ಪಾದದ ಉಗುರಿನಿಂದ ತಲೆಯವರೆಗೆ ಎಲ್ಲ ಕಡೆನೂ ಅವನ ಆನಂದ ಸ್ವರೂಪನೇ. ಏನಮೇವಂ ಆನಂದಂ ವೇದ ಆನಂದ ಏವ ಸಭವತಿ. ಯಾರು ಈತನನ್ನ ಆನಂದ ಆನಂದ ಅಂತ ಉಪಾಸನೆ ಮಾಡ್ತಾರೆ, ಮಧು ಮಧು ಅಂತ ಉಪಾಸನೆ ಮಾಡ್ತಾರೆ, ಆತನ ವ್ಯಕ್ತಿತ್ವವು ಜೇನಿನಂತೆ ಉಳಿದವರಿಗೆಲ್ರಿಗೂ ಕೂಡ ಸುಖದಾಯಕ ಆಗ್ತದೆ. ಮತ್ತು ಅವನು ಕೂಡ ಮುಕ್ತಿಯಲ್ಲಿ ಸುಖ ಪಡಿತಾನೆ. ಹೀಗೆ ಮಾಧ್ವೀರ್ ಗಾವೋ ಭವಂತುನಃ ಅಂತ ಅದರ ಅರ್ಥ. ತೈತ್ತರೀಯ ಉಪನಿಷತ್ನಲ್ಲಿಯೂ ಕೂಡ ಜಿಹ್ವಾಮೆ ಮಧುಮತ್ತಮ, ನನ್ನ ನಾಲಿಗೆ ಸಿಹಿಯಾದ ಮಾತನಾಡಲಿ, ಅದಲ್ಲದೆ ಮಧು ಶಬ್ದವಾಚ್ಯನಾದ ಭಗವಂತನನ್ನೇ ಯಾವತ್ತೂ ಪ್ರತಿಪಾದನೆ ಮಾಡಲಿ ಅಂತ ಹೇಳಿದೆ. ಇದನ್ನೆಲ್ಲ ಆ ಮಧು ಎಂಬ ಶಬ್ದದಿಂದ ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಮುಂದೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಧು ಶಬ್ದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮಧು ಅಂದ್ರೆ ಮಧುಕುಲೋತ್ಪನ್ನ ಮತ್ತು ಮಧುರ ಸಿಹಿಯಾದ ವ್ಯಕ್ತಿತ್ವ ಇದ್ದವನು ಅಂತ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ನಮಗೆ ಇದೊಂದು ಪ್ರಸಿದ್ಧವಾದ ಹಾಡನ್ನು ಕೇಳಿ ಗೊತ್ತಿರ್ತದೆ. ಮಧುರಾಧಿಪತೇ ಅಖಿಲಂ ಮಧುರಂ. ಮಥುರಾ ನಗರದ ಅಧಿಪತಿಯಾದಂಥ ಕೃಷ್ಣನ ಪ್ರತಿಯೊಂದು ಸಂಗತಿಯೂ ಕೂಡ ಮಧುರವೇ ಅಂತದ್ದು. ಅಧರ, ಅವನ ಕೆಳತುಟಿ, ಅವನ ವದನ, ಅವನ ನಗು ಎಲ್ಲವೂ ಕೂಡ ಮಧುರವಾದದ್ದೇ. ಹೀಗೆ ಭಗವಂತನನ್ನು ಮಧುರ ಅಂತೆಲ್ಲ ಉಪಾಸಿಸಬೇಕು. ಶಾಂಕರ ಭಾಷ್ಯದಲ್ಲಿ ಜೇನಿನಂತೆ ಪರಮ ಪ್ರೀತಿಯನ್ನು ಉಂಟು ಮಾಡುವವನು ಅಂತ ಅರ್ಥ ಬರೆದಿದ್ದಾರೆ. ಪರಾಶರ ಭಟ್ಟರು ಜ್ಞಾನವನ್ನು ಪಡೆದಂತಹ ಭಕ್ತರಿಗೆ ತುಂಬಾ ಈ ಭಗವಂತನ ವ್ಯಕ್ತಿತ್ವ ರುಚಿಕರ ಆಗ್ತದೆ. ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ, ಭಕ್ತೇಭ್ಯೋ ಲಬ್ಧ ವಿದ್ಯೇಭ್ಯ ಸ್ವದಮಾನತೆಯ ಮಧು. ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಈ ಭಗವಂತನ ವ್ಯಕ್ತಿತ್ವ ತುಂಬಾ ಆಪ್ಯಾಯಮಾನ ಆಗ್ತದೆ. ಅದಕ್ಕಾಗಿ ಆತ ಮಧು. ಸತ್ಯಸಂಧ ಸ್ವಾಮಿಗಳು ಸುಖರೂಪಿಯಾದವನು ಅನ್ನುವಂತಹ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಸುಖರೂಪತ್ವಾದ್ ಮಧು ಅಂತ. ಇಲ್ಲಿವರೆಗೆ ಆ ಬೃಹತಿ ಮಂತ್ರದ ಅರ್ಥವನ್ನ ಮತ್ತೆ ಮಧು ಶಬ್ದದ ಅರ್ಥವನ್ನ ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಭಗವಂತನನ್ನ ಮಧು ಅಂತ ನಾವು ಉಪಾಸನೆ ಮಾಡುವ ಮೂಲಕ ನಾವು ಕೂಡ ಈ ಜಗತ್ತಿನಲ್ಲಿಯೂ ಸಿಹಿಯಾದಂಥ ಮಾತನಾಡಬಲ್ಲಂಥವರು ಆಗ್ತೇವೆ. ಮುಕ್ತಿಯಲ್ಲಿ ಜ್ಞಾನಾನಂದ ಸ್ವರೂಪ ನಮ್ದೇನಿದೆ ಅದು ಅಭಿವ್ಯಕ್ತ ಆಗ್ತದೆ. ಆ ಭಗವಂತನನ್ನ ಈ ಕಾರಣಕ್ಕಾಗಿ ಮಧು ಎಂಬ ಶಬ್ದದಿಂದ ಜ್ಞಾನರೂಪ, ಸುಖರೂಪ, ಎಲ್ಲವನ್ನೂ ತಿಳಿದವನು ಅನ್ನೋ ಅರ್ಥವೂ ಇದೆ ಅಲ್ಲ ಮಧು ಎಂಬ ಶಬ್ದಕ್ಕೆ. ಆ ಭಗವಂತನ ಲಕ್ಷಣಗಳು ಜ್ಞಾನ ಮತ್ತು ಸುಖ ಅಂತ ಅನ್ನೋದು. ಅದನ್ನ ಉಪಾಸನೆ ಮಾಡಲಿಕ್ಕೆ ನಮಗೆ ಕಲಿಸುವಂಥ
ಒಂದು ಶಬ್ದ, ಮಧು ಅನ್ನೋ ಶಬ್ದ. ಲಕ್ಷ್ಮೀದೇವಿ ಮಧುಪ್ರಿಯ ಅನ್ಸ್ಕೊಂಡಿದ್ದಾಳೆ ಆ ದೃಷ್ಟಿಯಿಂದ. ಹೀಗೆ ಮಧು ಮತ್ತು ಮಧುಪ್ರಿಯ, ಹರಿ ಮತ್ತು ಹರಿಪ್ರಿಯ ಇದ್ದಂತೆ ಮಧು ಮತ್ತು ಮಧುಪ್ರಿಯ ಅವರ ಸ್ತೋತ್ರವನ್ನ ಈ ಚೈತ್ರ ಮಾಸದ ಕೃಷ್ಣ ಚತುರ್ಥಿ ದಿವಸ, ಶುಭಕೃತ್ ಸಂವತ್ಸರದ ದಿವಸ ನಾವು ಕೇಳಿದ್ದೇವೆ. ಅದರೊಂದಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.